ಸರ್ ಒಂದೊಂದು ನಿಮಿಷ ಎಲ್ಲಿ ಸರ್ ಎಲ್ಲಿ ಸರ್ ಲೋಗೋ ಇಲ್ಲೇ ಇದೆಯಲ್ಲ, ಯಾರು ಲೋಗೋ ಬೇಕಣ್ಣ? ಫಸ್ಟ್ ನ್ಯೂಸ್ ಇಲ್ಲಿ ಇಟ್ಕೊಂಬಿಡೋಣ, ನೀವೇ ಇಟ್ಕೊಂಬಿಡಿ. ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅರಣ್ಯ ಇಲಾಖೆಯವರು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವರ ಒಂದು ಕಾಮಗಾರಿಗಳಿಗೆ ಕೆಲವು ರಿಸ್ಟ್ರಿಕ್ಷನ್ಗಳು ಅರಣ್ಯ ಇಲಾಖೆಯಿಂದ ಮಾಡತಕ್ಕಂಥ ಹಿನ್ನೆಲೆ ಒಂದು ಭಾಗ, ಮತ್ತು ಈ ಅವೈಜ್ಞಾನಿಕವಾದಂತಹ ಒಂದು ರಸ್ತೆ ನಿರ್ಮಾಣ ಅಂತಕ್ಕಂಥದ್ದೇನಿದೆ, ಆ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಲ್ಲೂ ಇತ್ತೀಚೆಗೆ ಬೇರೆ ಎಂತೆಂಥ ದೇಶದಲ್ಲೂ ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ಉತ್ತಮವಾದಂಥ ಕೆಲಸಗಳು ನಡೀತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ಅವೈಜ್ಞಾನಿಕವಾದ ರೀತಿಯ ಕೆಲಸ ಆಗಿದೆ ಅಂತಕ್ಕಂಥದ್ದು ARP ಅವರಿಂದ ನಡೆದಿರ್ತಕ್ಕಂಥ ಕೆಲಸದ ಬಗ್ಗೆ ಏನೋ ಒಂದು ಟೀಕೆ ಇದೆ. ಇಲ್ಲಿ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ನಾವು ಕಾಣ್ತೇವೆ. ಆದರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನಾವ್ಯಾರು ಕಂಡರಿದೇ ಇರತಕ್ಕಂಥ ಒಂದು ಅನಾಹುತ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ ದೊಡ್ಡ ಮಟ್ಟದಲ್ಲಿ, ಅದು ವಿಶೇಷವಾಗಿ ಅದರಲ್ಲೂ 5 ಕುಟುಂಬದಲ್ಲಿ 5 ಜನ, ಅದು ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಕುಟುಂಬದ 5 ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂತಹ ಒಂದು ಘಟನೆ ಇದೆ. ಅದರ ಜೊತೆಗೆ 2-3 ದೊಡ್ಡ ಟ್ಯಾಂಕರ್ಗಳಿಗೂ ಆ ಒಂದು ಮಣ್ಣಿನ ಕುಸಿತ ಏನಿದೆ, ಅದರಿಂದ ಆ ಒಂದು ಸ್ಪೀಡ್ ಅನ್ನು ನಾವು ಊಹೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಟ್ಯಾಂಕರ್ಗಳನ್ನು ಎಳ್ಕೊಂಡು ಹೋಗಿ ನೀರಿನಲ್ಲಿ ಬಿದ್ದಿರತಕ್ಕಂಥದ್ದು, ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ. ಯಾಕಂದ್ರೆ 2018ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೊಡಗು ಭಾಗದಲ್ಲಿ ಹಲವಾರು ಭಾಗದಲ್ಲಿ ಭೂಕುಸಿತ ಆದಂಥದ್ದು ನಾವು ಅವತ್ತೇನು ಕಂಡಿದ್ದೇವೆ. ಆ ಸಂದರ್ಭದಲ್ಲೂ ನನಗೂ ಸ್ವಲ್ಪ ಅನುಭವ ಆಗಿದೆ. ಆ ಸಂದರ್ಭ ನಾನೆಲ್ಲ ನೋಡಿದ್ದೇನೆ. ಅದೇ ರೀತಿ ಇಲ್ಲಿ ಒಂದೇ ನಿಮಿಷನಪ್ಪ, ಈಗ ಮಳೆ ಜೋರಾಗಿ ಬರ್ತಾ ಇದೆ, ಸ್ಲೈಡ್ ಅಧಿಕಾರಿಗಳ ಮೇಲೆ ನೀವು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೂಗಾಡೋದ್ರಾಗುತ್ತಾ? ಇಲ್ಲ, ಅವರ ಮುಂಜಾಗ್ರತೆ ಕ್ರಮ ಅವ್ರಿಗೆ ಜವಾಬ್ದಾರಿ ಇದೆ. ಈಗ ಸ್ಲೈಡ್ ಆಗೋ ಚಾನ್ಸ್ ಇದೆ ಅನ್ನೋದು, ಮಳೆ ದೊಡ್ಡ ಮಟ್ಟದಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತೋ ಗೊತ್ತಿಲ್ಲ. ಆ ಸ್ಲೈಡ್ ಆದ್ರೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದಾರೆ.